ವಿವಾಹ ಭೋಜನವಿದು. ವಿವಾಹ ಭೋಜನವಿದು. ವಿದ್ಯಾಶ್ರೀ ಗೋವಿಂದ್ ಸಂಗನೋ. ವಿದ್ಯಾಶ್ರೀ ಗೋವಿಂದ್ ಸಂಗನೋ. ನಮ್ ತವ್ರ ಮನಿ ಇಲ್ಕಲ್ರಿ, ನಮ್ಗ ಕೊಟ್ಟಿರೋದಿಲ್ಲ. ಇದು 40-50 ವರ್ಷದಿಂದ. ಎಲ್ಲ ಪ್ಯೂರ್ ಇತ್ತು ಅಷ್ಟೇ, ಏನ್ ಸೀಕ್ರೆಟ್ ಇಲ್ಲ. ಪ್ಯೂರ್ ಎಲ್ಲ ಎಲ್ಲ ಪ್ಯೂರ್ ಐತಿ. ನಮ್ಮ ಮೈದಾರಿ ನಮ್ಮ ಮನೆಯವ್ರ ಅಡಿಗೆ ಹೋಗ್ತಾರೆ. ಬೆಳಿಗ್ಗೆ ಸೀರಾ ಉಪ್ಪಿಟ್ಟು, ಪಲಾವ್, ಇಡ್ಲಿ, ಪೂರಿ. ಉಪ್ಪಿಟ್ಟು, ಇಡ್ಲಿ. ಬೆಳಿಗ್ಗೆ 5 ಗಂಟೆ 11 ಗಂಟೆ 11. ಇಲ್ಲ ಈಗ ಮಧ್ಯಾಹ್ನ ಟಿಫಿನ್ ಟೈಮಿಗೆ ಮುಗೀತ್ರಿ. ಒಂದೇನಿಲ್ಲ, ಮನೆಗೆ ಹೋಗಿ ಎಲ್ಲ ಕೆಲ್ಸ ಬಿಟ್ಟು ಬಂದಿರ್ತೀವಲ್ಲ. ಇಲ್ಲ ಸೀಕ್ರೆಟ್ ಏನ್ರಿ, ಎಲ್ಲ ಪ್ಯೂರ್ ಮಾಡೋದು. ರುಚಿ ಕೂಡ ಅದ್ರೊಳಗ ಮಾಡ್ತೀರ. ಡೈಲಿ ಒಟ್ಟ ಡೈಲಿ ಎಣ್ಣೆ ಇವತ್ತಿಲ್ಲ, ಎಣ್ಣೆ ನಾಳಿಲ್ಲ. ಬಟ್ ಇವತ್ತಿಗೆ ಮುಗಿಯಿತು. ಮತ್ತೆ ನೆಕ್ಸ್ಟ್ ಫ್ರೆಶ್ ರೀ. ಇಲ್ಲ ನಾವ್ ಹೇಳ್ಬೇಕಲ್ಲ ಎಲ್ಲ. ಇಲ್ಲ ಈಗ ರುಚಿ ಮಾಡಿ ಬಂದಿರ್ತಾರೆ ಅಷ್ಟೇ, ಸರಿ ಇರಲ್ರಿ. ಅಷ್ಟೇ ರುಚಿ ಏನಿದೆ ಇರಲ್ಲ, ಚಲೋ ಇರ್ತದೆ. ನಾವು ನಮ್ಮ ಅಮ್ಮ ಮಾಡ್ತಾ ಇದ್ದೀರಿ. ಹೌದ್ರಿ, ಅವ್ರು ತೀರ್ಕೊಂಡಾರಿ. ಅವ್ರು ನಾವು ಬರಕ್ಕಿಂತ ಮುಂಚೆನೆ ತೀರ್ಕೊಂಡಾರ. ಅವ್ರಿಗೆ ನೋಡಿದ್ವಿ ನಾವು. ಅವ್ರ ಹೆಸರು ಇದು ಗ್ಯಾರೇಜ್, ಇಲ್ಲ ಟೇಲರ್. ಇದು ಗ್ಯಾರೇಜ್, ಇದು ಅದು 3 ನಮ್ದ. ತಿನ್ಬೋದ್ರಿ ಸರ್. ನಮ್ಮ ಹೆಸರು ಮಂಜು ಅಂತ ಹೇಳಿ. ಯಾವ ನಮ್ದಲ್ಲಿ ಪ್ರಾಪರ್ 70 ರೀ. ಎಷ್ಟು ವರ್ಷ ಐತಿ ಇಲ್ಲಿ ಬರ್ಲಿಕ್ಕೆ? ನಾವ್ ಇಲ್ಲೇ ನೌಕರಿ ಮಾಡ್ತೀವ್ರಿ. 3-4 ವರ್ಷದಿಂದ ಹೋಟೆಲ್ನಾಗ ತಿಂತೀವಿ, ಬಂದ್ ಊಟ ಮಾಡ್ತೀವಿ. ಮಾಡ್ತೀವಿ, ನಾಷ್ಟ ಮಾಡ್ತೀವಿ. ಊಟ ಎಲ್ಲ ನಾಷ್ಟ ಮಾಡ್ತೀವಿ. ಪುರಿ, ಇಡ್ಲಿ, ಆಮೇಲೆ ಸಿರಾ, ಉಪ್ಪಿಟ್ಟು. ಬೆಳಿಗ್ಗೆ 6 ಗಂಟೆ ಸ್ಟಾರ್ಟ್ ಆಗಿರ್ತ್ರಿ. ಪುರಿ ಫೇಮಸ್ ರೀ, ಬೆಟಗೇರಿಗೆ ಫೇಮಸ್. ಬೆಟಗೇರಿ ಚಟ್ನಿ ಅಂತ ಇದೆ ಅದ. ಈ ಚಟ್ನಿ ಏನು ಉಳ್ಳಾಗಡ್ಡಿ ಹಚ್ಚಿ ಇದು ಮಾಡಿರ್ತಾರಲ್ಲ, ಈ ಚಟ್ನಿ ನಮ್ ಗದಗ ಜಿಲ್ಲಾದಾಗ ಎಲ್ಲಾ ಕಡೆ ಫೇಮಸ್. ಆಮೇಲೆ ಈ ನಮ್ ಗದಗ ಜಿಲ್ಲಾದ ಎಲ್ಲಾ ಬೆಟಗೇರಿ ಏನಾರ ಅಪರೂಪವಾಗಿ ಗದಗ ಬಂದ್ರ ಅಂದ್ರೆ ಹಳ್ಳಿಯವರು ಅಲ್ಲಿ ಯಾರು ಬರ್ಲಿ, ಬೆಟಗೇರಿ ಚಟ್ನಿ ಸಂಬಂಧ ಇದ ಹೋಟೆಲ್ಗೆ ಬರ್ತಾರೆ. ಇಲ್ಲೇ ನೋಡಿ ವೀಕ್ಷಕರೇ, ಅದಕ್ಕಾಗಿ ನಾವು ಇಲ್ಲಿ ಬಂದಿದ್ವಿ ಬಿಜಾಪುರದಿಂದ. ಈಗ ನಾವು ಕಪತಗುಡ್ಡಕ್ಕೆ ಹೋಗಿದ್ದೆವು. ಕಪತಗುಡ್ಡಕ್ಕೆ ಹೋಗಿ ಅಲ್ಲಿಂದ ರಿಟರ್ನ್ ಬರುವಾಗ ನಾವು ಈಗ ಇಲ್ಲಿ ಟಿಫಿನ್ ಮಾಡೋ ಸಂಬಂಧ ಇಲ್ಲಿ ಬಂದಿದ್ದೆವು. ನಾ ಈಗ ನಿಮಗೆ ಯಾಕಂದ್ರೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಬೆಟಗೇರಿ ಚಟ್ನಿ ನಮ್ಮಲ್ಲಿನೂ ಮಾಡ್ತಾರೆ. ಸಿಂದಗಿ ಒಳಗೆ ಮಾಸ್ತರ್ ಹೋಟೆಲ್ ಅಂತ ಫೇಮಸ್ ಸಿಂದಗಿ ಮಾಸ್ಟರ್ ಹೋಟೆಲ್. ಇಲ್ಲಿ ಹೆಂಗೆ ಮಾಡ್ತಾರೆ ಅನ್ನೋ ತಮಗೆ ತೋರಿಸ್ತಾ ಇದ್ದೀನಿ ನಾನು. ಪುರಿ ಅಷ್ಟೇನು ಎಣ್ಣೆ ಇಲ್ಲ, ಚೆನ್ನಾಗಿವೆ. ಈಗ ನೋಡ್ರಿ, ಇದು ಬೆಟಗೇರಿ ಚಟ್ನಿ ಫೇಮಸ್, ಅದ್ರ ಸಲುವಾಗಿ ನಾವಿಲ್ಲಿ ಬಂದಿದ್ದು. ಇದು ಯಾವ್ಯಾವ್ರಿ ಅಡ್ಡಿಲ್ಲ. ಬೆಟಗೇರಿ ಚಟ್ನಿ ಇದು ನಮ್ಮಲ್ಲಿ ಸಿಂದಗಿ. ಯಾರಾದರೂ ನೀವು ಬಂದ್ರಿ ವೀಕ್ಷಕರೇ, ಬಿಜಾಪುರ ಡಿಸ್ಟ್ರಿಕ್ಟ್ ಸಿಂದಗಿ ತಾಲೂಕು ಬಸ್ ಸ್ಟ್ಯಾಂಡ್ ಅಪೋಸಿಟ್ ಮಾಸ್ತರ್ ಹೋಟೆಲ್ ಅಂತಿದೆ. ಇದೇನು ತಿಂತಿರಲ್ಲ, ಇದಕ್ಕಿಂತ ಸೂಪರ್. ನೀವು ಬಂದು ನೀವು ತಿನ್ಬೋದು. ಸಿಂದಗಿ ಒಳಗೆ ಬಸ್ ಸ್ಟ್ಯಾಂಡ್ ಅಪೋಸಿಟ್. ಚಟ್ನಿನೂ ಅಡ್ಡಿ ಇಲ್ಲ.
ಈ ಏರಿಯಾದೊಳಗೆ ಇದು ಫೇಮಸ್. ನೀವು ಗದಗ ಬಂದರೆ ಇಲ್ಲಿ ತಿನ್ರಿ. ಒಂದ್ ವೇಳೆ ನೀವು ವಿಜಯಪುರ ಇದ್ರೆ ಸಿಂದಗಿ ಹೋಗಿ ಮಾಸ್ಟರ್ ಹೋಟೆಲ್ ತಿನ್ರಿ. ಅದನ್ನು ದಿ ಫೇಮಸ್. ಓಕೆ ಡನ್ ರೈಟು. ಇದಕ್ಕೆ ನಾನು ಗೋಲ್ಡನ್ ಥಮ್ಸ್ ಅಪ್ ಕೊಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ನಮಸ್ಕಾರ ವೀಕ್ಷಕರೇ, ನಾವು ಈ ಗದಗ ಬೆಟಗೇರಿ ಕ್ಯಾಂಪ್ ಮಾಡಿದ್ದೇವೆ 2 ದಿವಸ. ಇಲ್ಲಿ ನಮ್ಮ ಫ್ರೆಂಡ್ ಇರ್ತಾರೆ ರಾಮಣ್ಣ ವಗ್ಗಿ ಅಂತೇಳಿ, ತಾಂಬಾದವರಿ ಅವರು ಇಲ್ಲಿ ಅಣ್ಣಾ ಸಾವ್ಜಿ ನರಸಾಪುರ ರಸ್ತೆ ಬೆಟಗೇರಿ, ಅಣ್ಣಾ ಸಾವ್ಜಿ ನರಸಾಪುರ ರಸ್ತೆ ಬೆಟಗೇರಿ, ಇಲ್ಲಿ ಇಡೀ ಗದಗಕ್ಕೆ ಸಾವ್ಜಿ ಹೋಟೆಲ್ ಫೇಮಸ್ ಅಂತ ಹೇಳಿದ್ರು ಅವರು. ಅದಕ್ಕೆ ನೋಡ್ಬೇಕು ಅಂತ ನಾವಿಲ್ಲಿ ಶೂಟಿಂಗ್ ಮಾಡ್ಬೇಕಂತ ಬಂದಿದ್ದೆವು. ಇದೇ ಅಣ್ಣಾ ಸಾವ್ಜಿ ಹೋಟೆಲ್, ಇದು ನರಸಾಪುರ ರಸ್ತೆ ಬೆಟಗೇರಿ. ಇದು ನರಸಾಪುರ ರಸ್ತೆ ಹೋಗೋದು. ಇದು ಈ ಕಡೆ ನರಸಾಪುರ ಹೋಗುತ್ತೆ. ಅದಕ್ಕೇನದ ಈಗ ನೀವು ಒಳಗೆ ಹೋಗಿ ನಿಮಗೆ ತೋರಿಸ್ತೇವೆ. ಬನ್ನಿ ಒಳಗಡೆ ಹೋಗೋಣ. ನಮಸ್ಕಾರ ವೀಕ್ಷಕರೇ, ಇವರು ಈ ಸಾವ್ಜಿ ಅಣ್ಣಾ ಸಾವ್ಜಿ ಹೋಟೆಲ್ ಓನರು ಕೃಷ್ಣಾಜಿ ಅಂತ. ಸರ್, ಅದು ತಾವು ಪ್ರಾಪರ್ ಇಲ್ಲಿಯವರು ಹೆಂಗ ಕೃಷ್ಣಾಜಿ ಸಾವ್ಜಿ ಅಂತದ ಹೆಂಗ? ನಮ್ದು ಅಣ್ಣಾ ಸಾವ್ಜಿ ಹೋಟೆಲ್ ಅಂತ ಹೇಳಿರಿ. ಇದು ನರಸಾಪುರ ರೋಡ್ ಪೆಟ್ರೋಲ್ ಬಂಕ್ ಕಡೆ ಐತ್ರಿ. ಸುಮಾರು ನಮ್ದು 40 ವರ್ಷದ ಅಂಗಡಿ ರೀ. 40 ವರ್ಷ. ನಮ್ಮ ತಂದೆಯವರು ನಮ್ಮ ಸ್ವಂತ ಜಾಗ. ನಮ್ಮ ತಂದೆಯವರು ನಮ್ಮ ತಾಯಿಯವರು ನಡೆಸಿದ್ರಿ ಅಂಗಡಿ. ಈಗ ಇದು ನಾವು ನಡ್ಸಕೊಂತೀವಿ. ನಮ್ಮ ತಾಯಿಯವರ ಆಶೀರ್ವಾದ. ಈಗ ನಾನು ಸಣ್ಣದಿಂದನೂ ಇದಕ್ಕೆ ಅದೀನ್ರಿ. ನಾನು ನಮ್ಮ ತಂದೆಯವ್ರಿಗೆ ನಮ್ಮ ತಾಯಿಯವರಿಗೆ ಸಾಥ್ ಕೊಡ್ಕೊಂತಾನೆ ಬಂದೀನಿ. ಗಿರಾಕಿಗೆಲ್ಲ ಆಶೀರ್ವಾದ, ನಿಮ್ಮ ಅನುಗ್ರಹ ಬಹಳ ಹೇಳಿದ್ರೆ ನಿಮ್ದು ಬಹಳ ಚೆನ್ನಾಗಿದೆ ಅಂತ. ಯಾಕಂದ್ರೆ ಸಾವ್ಜಿ ಹೆಚ್ಚು ಫೇಮಸ್ ಇರೋದು ಹುಬ್ಳಿ ಅಂಡ್ ಗದಗ. ಹೌದ್ರಿ. ಬಟ್ ಗದಗ ನಿಮ್ದು ಬಹಳ ಫೇಮಸ್ ಅಂತ ಹೇಳೋದು. ಹುಡುಕಾಡ್ಕೊಂಡು ಬಂದಿಲ್ಲ. ಗ್ರಾಹಕರ ಆಶೀರ್ವಾದ, ಗ್ರಾಹಕರ ಸಹಕಾರ ಮ್ಯಾಗ ನಾವು ಸುಮಾರು 40 ವರ್ಷ ಹೋಟೆಲ್ ಮಾಡ್ಕೊಂತ ಬಂದೀವ್ರಿ. ಮೊದ್ಲು ನಮ್ ಚಿಮ್ನಿ ದಾಬಾ ಅಂತಿದ್ರಿ ಅಂಗಡಿಗೆ. ಚಿಮ್ನಿ ದಾಬಾ ಅಂತಿದ್ರಿ. ಯಾಕೆ ಕರೆಂಟ್ ಇದ್ದಿದ್ದಿಲ್ರಿ ನಮ್ಮ ಅಂಗಡಿಗೆ. ಕರೆಂಟ್ ಇದ್ದಿದ್ದಿಲ್ಲ. ಚಿಮ್ನಿ ಹಚ್ಚಿ ನಾವು ಇಲ್ಲಿ ವ್ಯಾಪಾರ ಮಾಡ್ತಿದ್ವಿ. ಚಿಮ್ನಿ ದಾಬಾ ಅಂತಿದ್ರು. ಈಗ ಅಣ್ಣಾ ಸಾವ್ಜಿ ಹೋಟೆಲ್ ಅಂತೇಳಿ ನಿಮ್ಮ ಆಶೀರ್ವಾದದಿಂದ ಗದಗ ರೀ. ನೋಡಿ ವೀಕ್ಷಕರೇ, ಈಗ ನಿಮಗೆ ಒಳಗೆ ಇವ್ರು ಏನೇನು ಪಕ್ವಾನ ಮಾಡ್ತಾರ ಅನ್ನೋದು ತೋರಿಸ್ತೇವೆ. ನಿಮ್ಗೆ ಅವ್ರು ತೋರಿಸ್ತಾರೆ ಮಾಲಕರು. ನೀವು ಅವ್ರ ಜೊತೆ ನೋಡಿ ವೀಕ್ಷಕರೇ, ಇಲ್ಲಿ ಒಂದು 30 ಸೀಟ್ ಕೂಡ್ತಾವ ಇಲ್ಲಿ ಹೋಟೆಲ್ದೊಳಗೆ. 30 ಸೀಟ್ ಅಂದ್ರೆ 4 ಮಂದಿ ಸೀಟ್ ಅವ. ಇವ್ನು ನೋಡಿದ್ದೆ ಸುತ್ತ ನೋಡಿ, ಇದು 4 ಜನದ ಸೀಟ್ ಅವ. ಬಟ್ ಒಂದು 30 ಜನ. ಇದೊಂದು ಫ್ಯಾಮಿಲಿ ರೂಮ್ ಮಾಡಿದ್ದಾರೆ. ಇದೊಂದು ಫ್ಯಾಮಿಲಿ ಹೆಣ್ಮಕ್ಳು ಬಂದ್ರೆ ಫ್ಯಾಮಿಲಿ ರೂಮ್. ನಮ್ದು ಯೂಟ್ಯೂಬ್ ಚಾನಲ್ ಅದ. ಮಹೇಶ್ ಅಂತ ಸರ್. ಪೂರ ಹೆಸರು ಮಹೇಶ್ ಪತ್ತಾರ್ ಸರ್. ಯಾವ ಊರು? ನಮ್ ನರೇಗಲ್. ಎಷ್ಟು ದೂರ ಆಗುತ್ತೆ ಇಲ್ಲಿಂದ? 28 ಸರ್. 28 ಕಿಲೋಮೀಟರ್. ಇಲ್ಲಿ ಬರ್ಲಿಕ್ಕೆ ಎಷ್ಟು ವರ್ಷ ಆಯ್ತು? ಆಲ್ರೆಡಿ ನಾವು ಒಂದು 10 ಇಯರ್ಸ್ ಆಯ್ತು ಸರ್. 10 ಇಯರ್ಸ್ ಆಯ್ತು ಇಲ್ಲಿ ಬರೋದು. ಹೌದು ಸರ್. ಹೆಂಗ ಅನಿಸ್ತದೆ? ರುಚಿ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್. ಬ್ಯೂಟಿಫುಲ್ ಅಂತ ಕೇಳೇ ಬಂದಿವ್ರಿ ಬಿಜಾಪುರ. ನಮ್ಗೆ ಹೌದು ಸರ್. ಇಲ್ಲಿ ಲಕ್ಕುಂಡಿ ಅದೆಲ್ಲ ಬಂದಿದ್ವು. ಚೆನ್ನಾಗಿದೆ ಸರ್. ಇದ್ರ ಬಗ್ಗೆ ಬಹಳ ಹೇಳೋದ್ರಿ. ಅದಕ್ಕೆ ನಾವು ಇನಿಷಿಯೇಟ್ ಮಾಡ್ತೀವಿ. ಚೆನ್ನಾಗಿದೆ ಸರ್. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತಮ್ಮ ಹೆಸರು ಹೇಳ್ರಿ ಸರ್. ಇಬ್ರಾಹಿಂ ಅಬುಸಾಬ್ ಅತ್ತಾರ್. ಈ ಊರೇ ರೀ? ಕೋಟುಂಗ್ಸ್ಕಿ. ಎಷ್ಟು ಕಿಲೋಮೀಟರ್ ಆಗುತ್ತೆ? ಇಲ್ಲಿಂದ ಒಂದು 25 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಎಷ್ಟು ದಿವಸ ಇರ್ತಾವ ಬರ್ಲಿಕ್ಕೆ? ಇಲ್ಲಿಂದ ಈಗ ಒಂದು 18 ವರ್ಷ ಆಯ್ತು. 18 ವರ್ಷದ ಬರ್ತೀರಿ ನಾವು ಗಾಡಿ ಮಾಡಿದ ಸುಟ್ಟು ಬರಕತ್ತೀವಿ. ಟೇಸ್ಟ್ ಚೆನ್ನಾಗಿ ಇಲ್ಲಿ. ಯಾಕಂದ್ರೆ ನಾವು ಗದಗ ಬಂದು ನಾವು ಲಕ್ಕುಂಡಿ ಅದೆಲ್ಲ ಕಡೆ ಬಂದಿದ್ದೇವೆ. ಕಬತಗುಡ್ಡ ಅದು. ಇಲ್ಲಿ ಅಣ್ಣಾ ಸಾವ್ಜಿ ಮಾಡ್ರಿ ಭಾಳ ಚಲೋ ಅಂತ ಹೇಳಿದ್ರು. ಕರೆಕ್ಟ್ ಅದಲ್ರಿ ಜನ ಹೇಳೋದು? ಹೌದು ನೋಡ್ರಿ. 18 ವರ್ಷದಿಂದ, ಅವರು 10-12 ವರ್ಷದಿಂದ. ನೀವೆಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾವು ಬರ್ತಾ ಇರ್ತೀವಿ. ರೈತರು ಸರ್. ನಿಮ್ಮ ಹೆಸರು? ಬರ್ತಾ ಇರ್ತೀವಿ. ನಿಮ್ಮ ಹೆಸರು? ಜೀವನ್. ಇದೇ ಸೇಮ್ ಊರು ನಿಮ್ದು? ಚೆನ್ನಾಗಿದೆ ಊರು. ಬಗ್ಗೆ ಹೆಸರು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಧನ್ಯವಾದ.
ಸರ್ ನಾವು ಇಲ್ಲಿ ಇದು ನಮ್ದು ಎಲ್ಲಾನು ಮನೆಯವರ ನಾವು ಮಾಡ್ತೀವ್ರಿ. ಎಲ್ಲಾರು ಮನೆಯವರ ನಿಂತು ಮಾಡೋದು. ಹೋಮ್ ಪ್ರಾಡಕ್ಟ್ ನಾವ ತಯಾರು ಮಾಡಿ ಮಸಾಲ ನಾವ ತಯಾರು ಮಾಡಿ ನಾವ ಗಿರಾಕಿಗಳಿಗೆ ಶುದ್ಧವಾದಂಥ ಆಹಾರವನ್ನು ನಾವು ಕೊಡ್ತೀವಿ. ಇವರು ನಮ್ಮ ಧರ್ಮಪತ್ನಿಯವರು, ಇವರು ನಮಗೆ ಸಾಥ್ ಕೊಡ್ತಾರೆ. ಈಗ ರಾಗಿ ಮುದ್ದೆ ಮಾಡಾಕೊಂತಾರಿ. ರಾಗಿ ಮುದ್ದೆ ಜವಾರ್ ಚಿಕ್ಕನ್ ಗಿರಾಕಿಗಳಿಗೆ ನಾವು ರಾಗಿ ಮುದ್ದೆ ಈಗ ಆಗಿಂದಾಗ ಕೊಡ್ತೀವ್ರಿ ಮಾಡಿ. ಫಿಶು ಜವಾರ್ ಚಿಕ್ಕನು ನಾಟಿ ಕೋಳಿ ಆಮೇಲೆ ಫಿಶು, ಆಮೇಲೆ ಇದು ಗ್ರೀನ್ ಚಿಕ್ಕನು, ಆಮೇಲೆ ಇದು ರೆಡ್ ಚಿಕ್ಕನು, ಮಟನು ಕರಡು ಶೇರ್ವಾ, ಕರಡು ಶೇರ್ವಾರಿ ಇದು. ಆಮೇಲೆ ಇದು ಗ್ರೀನ್ ಶೇರ್ವಾ ಇವಾಗ ಕುದಿಯಾಕ ಕುಂತೈತ್ರಿ. ಇದು ಇನ್ನೊಂದು 5 ನಿಮಿಷ ರೆಡಿ ಆಗತ್ತೆ. ಗ್ರೀನ್ ಶೇರ್ವಾ. ಜವಾರಿ ಚಿಕನ್. ಏನಪ್ಪ ರೊಟ್ಟಿ ಏನಪ್ಪ? ಚಮಚ ಇಡತ್ತೆ. ನಮ್ದು ಇದು ಟಮಾಟಿ ಚಟ್ನಿ ರೀ. ಚಮಚ ಇಡತ್ತೆ. ಜಾಸ್ತಿ ಕೊಡ್ಕೊಡುತ್ತೆ. ತಮ್ಮ ಹೆಸರು ಹೇಳ್ರಿ ಸರ್. ತಮ್ಮ ಹೆಸರು ಹೇಳ್ರಿ. ಸರ್ ಲಕ್ಷ್ಮಣ್ ಪೂಜಾರ್ ಅಂತ ಹೇಳಿ. ಲಕ್ಷ್ಮಣ್ ಪೂಜಾರ್ ಅಂತ ಹೇಳಿ. ಯಾವ ಊರ್ರಿ ಸರ್? ನಮ್ದು ಇಲ್ಲ ಗದಗ್. ಇಲ್ಲೇ ಗದಗ್. ಎಷ್ಟು ವರ್ಷದಿಂದ ಬರಾಕತ್ತೀರಿ ಇಲ್ಲಿ? ನಾವು 2007ರಿಂದ ಬರಬೇಕು. 7ರಿಂದ ಬರಾಕತ್ತೀರಿ. ಹೆಂಗ ಅನಿಸ್ತದ ಊಟ ಇದು? ಇಲ್ಲ ಚಲೋ ಊಟ ಐತಿ. ಯಾಕಂದ್ರೆ ನಾವು ಇಲ್ಲಿ ಗದಗದಾಗ ಬಿಜಾಪುರದವ್ರು ಗದಗ ಇರೋದು ನಮ್ಮದು ಯೂಟ್ಯೂಬ್ ಅದ. ಇಲ್ಲಿ ಬಂದಾಗ ಎಲ್ಲರೂ ಒತ್ತು ಹೇಳಿದ್ರಿ ಇದನ್ನ ಮಾಡ್ರಿ ಅಂತೇಳಿ ಅದಕ್ಕೆ ಬಂದಿದ್ದೇವೆ ಇಲ್ಲಿ. ಥ್ಯಾಂಕ್ಸ್ ರೀ ಅಣ್ಣ. ಥ್ಯಾಂಕ್ಸ್. ನೀವು ಸ್ವಲ್ಪ ಅಣ್ಣ ನೀವು ಇಲ್ಲಿ ಯಾವ ಅಡಿಗೆ ಚೆನ್ನಾಗಿ ಮಾಡ್ತಾರೆ ಸರ್? ನಮ್ಮಲ್ಲಿ ಜವಾರ್ ಚಿಕನು, ಬಾಯ್ಲರ್ ಚಿಕನು, ಆಮೇಲೆ ಮಟನು, ಖೈಮಾ, ಗ್ರೀನ್ ಚಿಕನ್, ರೆಡ್ ಚಿಕನ್ ಮಾಡ್ತೀವ್ರಿ. ಆಮೇಲೆ ಜವಾರ್ ಚಿಕನ್, ರಾಗಿ ಮುದ್ದೆ ಕೊಡ್ತೀವ್ರಿ. ತಲಿ ಮೋಸ ಮಾಡ್ತೀವಿ. ಬ್ರೈನು, ಆಮೇಲೆ ಬೋಟಿ ಮಾಡ್ತೀವ್ರಿ ಸರ್. ಬೋಟಿ ಹೊಟ್ಟಾಗಿನ ಪಲ್ಯ ಅದು ಮಾಡ್ತೀವಿ ಸರ್. ಡಿಮಾಂಡ್ ಯಾವಾಗ ಹೆಚ್ಚದ್ರಿ ನಮ್ಮಲ್ಲಿ? ವಿಶೇಷವಾಗಿ ಸದ್ಯ ಜವಾರ್ ಚಿಕನ್, ರಾಗಿ ಮುದ್ದೆ, ಆಮೇಲೆ ಮಟನ್ ಹೋಗತ್ರಿ. ಖೈಮಾ ಮಟನು. ಅಂದ್ರೆ ಈ ಸಾಯಂಕಾಲ ಫುಲ್ ರಶ್ ಇರುತ್ತ? ಸಂಜೆ ಮುಂದೆ ಇರ್ತೈತ್ರಿ. ಸಂಜೆ ಮುಂದೆ ಇರ್ತೈತ್ರಿ.
ಸೀಸನ್ ವೈಸ್ ಸೀಸನ್ ವೈಸ್ ರೀ ಇದ್ದಂಗೆ ಸ್ವಲ್ಪ ಈಗ ಸಮ್ಮರ್ ಒಂದ್ ಐತಲ್ರಿ ಸ್ವಲ್ಪ ಸಮ್ಮರಿಗೆ ಒಂದ್ ಸ್ವಲ್ಪ ಇದು ಕಡಿಮೆ ಆಗತ್ತೆ ಸಮ್ಮರಿಗೆ. ಓಕೆ ಧನ್ಯವಾದಗಳು ಸರ್, ಧನ್ಯವಾದ. ಇದು ಫಿಶ್ ಡ್ರೈ ರೀ. ಇದು ನಮ್ಮಲ್ಲಿ ಫಿಶ್ ತೊಗೊಂತಾರಿ, ಫಿಶ್ ಡ್ರೈ. ಗ್ರಾಹಕರ ಆಶೀರ್ವಾದ ಮ್ಯಾಗ ನಾವು ಒಂದು 40 ವರ್ಷದಿಂದ ಇಲ್ಲಿ ಅದೀವಿ. ಗ್ರಾಹಕರ ಸಹಕಾರ, ಗ್ರಾಹಕರ ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ. ಎಲೆ ಅಡಿಕೆ ಸುಣ್ಣ ಇಲ್ಲಿ ಇಟ್ಟು ಬಿಟ್ಟಿರ್ತಾರೆ, ಎಲ್ಲ ಫ್ರೀ. ಇದು ಊಟದ ನಂತರ ನೀವು ಎಲೆ ತಿಂದಬಹುದು. ಒಳ್ಳೆ ಅಭ್ಯಾಸ ಇದು, ಪೂರ್ವಜರ ಕಾಲದಿಂದ ಇದು. ಇದನ್ನ ಎಲೆ ಅಡಿಕೆ ತಂಬುಳಿ ಹಾಕ್ಬಿಡ್ತೀವಿ ರೀ. ನಮಸ್ಕಾರ ವೀಕ್ಷಕರೇ, ಏನದ ಅಣ್ಣ ಸ್ವಾಮಿ ಖಾನಾವಳಿ ಎಲ್ಲ ಬಂದೆವು, ನಿಮ್ಗೆ ತೋರಿಸ್ತೀವಲ್ಲ. ಒಳಗೆ ಅಡುಗೆ ಮಾಡಿ ಹಿಡ್ಕೊಂಡೆಲ್ಲ ತೋರಿಸಿದೆವು. ಅದಕ್ಕೆ ಇಲ್ಲಿ ಬಂದ ಗ್ರಾಹಕರ ಅಭಿಪ್ರಾಯ ನಿಮ್ಗೆ ತಿಳಿಸಿದೆವು. ಈಗ ಆ್ಯಕ್ಚುಲಿ ನಮಗೆ ಇದನ್ನು ಪರಿಚಯ ಮಾಡಿಸಿದವರು ಈ ಸಾಹೇಬರು, ರಾಮಣ್ಣ ವಗ್ಗಿ ಅಂತ, ತಾಂಬಾದವರು ಇವರು, ನಾವು ತಾಂಬಾದವರು. ಇವ್ರು ನಮ್ಮ ಪರಿಚಯ ಮಾಡಿಸಿದ್ರು. ಧನ್ಯವಾದಗಳು ಸರ್, ಕೋಟಿ ಧನ್ಯವಾದಗಳು ತಮಗೆ. ನೀವು ಗದಗ ಪರಿಚಯ ಮಾಡಿಸಿದ್ದು ನಾಟ್ ಓನ್ಲಿ ನಮಗೆಲ್ಲ IB ಕಬತ್ಗುಡ್ಡಕ್ಕೆ ಹೋಗೋದು, ಲುಕ್ಕೊಂಡಿಗೆ ಎಲ್ಲ ದಾರಿ ತೋರಿಸೋರಿಗೆ ಅವರೇ ಭಾಳ ಧನ್ಯವಾದಗಳು. ತಾಂಬಾದ ರಕ್ತ ಇವತ್ತು ಕೂಡ್ತು ನಿಮ್ಮದು ನಮ್ಮದು. ಭಾಳ ಧನ್ಯವಾದಗಳು ಸರ್. ನೋಡ್ರಿ, ಇದನ್ನೆಲ್ಲ ಕಡೆ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಕ್ಚುಲಿ ಗದಗದೊಳಗೆ ಅಣ್ಣ ಸಾವ್ಜಿ ಖಾನಾವಳಿಯಿಂದ 30 ವರ್ಷದಿಂದ ಬರ್ತಾ ಇದ್ದಾರೆ ಇವರು. ಇನ್ನೂ ಕೆಲವು ಗ್ರಾಹಕರು 20 ವರ್ಷ 15 ವರ್ಷ ನಿಮ್ಗೆ ತೋರಿಸಿದ್ದೀನಿ ನಾನು. ಇಲ್ಲಿ ಬರ್ರಿ, ಇಲ್ಲಿ ರುಚಿ ನೋಡ್ರಿ, ಅದ್ಭುತ ರುಚಿ ಅದು. ನೋಡ್ರಿ, ಊಟ ಮಾಡ್ರಿ, ಊಟ ಮಾಡಿ ನನ್ನ ಕಾಮೆಂಟ್ ಬಾಕ್ಸ್ನಾಗ ತಿಳಿರಿ. ಜೈ ಹಿಂದ್, ಜೈ ಕರ್ನಾಟಕ. ಹಾ ಕೃಷ್ಣಣ್ಣ ಬರ್ರಿ ಅಣ್ಣ. ನೋಡಿ ವೀಕ್ಷಕರೇ, ನಾವು ಗದಗ ಬಂದಾಗ ನಮ್ಮ ರಾಮಣ್ಣ ಅಣ್ಣ, ಕೃಷ್ಣ ಅಣ್ಣ, ಇವ್ರು ಸರು ಎಲ್ಲರೂ ಕೂಡಿ ನನಗೆ ಸನ್ಮಾನ ಇಟ್ಕೊಂಡಿದ್ದಾರೆ ಗದಗದೊಳಗೆ. ಇದು ಋಣಿ ಎಂದು ತೀರಿಸ್ತಾನೆ ಗೊತ್ತಾಗಲ್ಲ ನನಗೆ. ಸನ್ಮಾನ ಇಟ್ಕೊಂಡ್ರ ನೋಡ್ರಿ, ಕೃಷ್ಣಣ್ಣ ಮತ್ತು ರಾಮಣ್ಣ ಕೂಡ್ಕೊಡಕತ್ತಾರೆ ಇದನ್ನ. ಇದು ಭಾಳ ದಿವಸ ತನ ನಾನು ನೆನಪಿಡ್ತದೆ, ಲಾಸ್ಟ್ ತನ ಇದು. ಗದಗಿನಂತ ಊರೊಳಗೆ ಬಂದು ನಮ್ಮವ್ರನ್ನ ಸನ್ಮಾನ ಮಾಡಿದ್ನ ಎಂದೂ ಮರೆಯಕ್ಕಾಗಲ್ಲ. ಧನ್ಯವಾದಗಳು ಎಲ್ಲರಿಗೆ, ಕೃಷ್ಣಣ್ಣ ಅವ್ರಿಗೆ ಮತ್ತು ರಾಮಣ್ಣ ಅವ್ರಿಗೆ. ನಮಸ್ಕಾರ.